ಲಾಡ್ಜ್ನಲ್ಲಿ ಬ್ಯಾಂಕ್ ಮ್ಯಾನೇಜರ್ ಆತ್ಮಹತ್ಯೆ. ರೂಮಿನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಮೃತದೇಹ ಪತ್ತೆ. ಗೌರಿಬಿದನೂರು ನಗರದ ಬೈಪಾಸ್ ರಸ್ತೆಯಲ್ಲಿರುವ ತೇಜಸ್ ಕಂಫರ್ಟ್ ಲಾಡ್ಜ್ನಲ್ಲಿ ಬ್ಯಾಂಕ್ ಮ್ಯಾನೇಜರ್ ಒಬ್ಬರು ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ನಡೆದಿದೆ. ಮೃತರನ್ನ ಗೌರಿಬಿದನೂರು ತಾಲೂಕಿನ ಡಿ-ಪಾಳ್ಯದ ಎಸ್ಪಿ ಶಾಖೆಯಲ್ಲಿ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದ ದೊಡ್ಡಬಳ್ಳಾಪುರ ಮೂಲದ ಮಧು ತೇಜ್ ಎಂದು ಗುರುತಿಸಲಾಗಿದೆ. ಇನ್ನು ಕಳೆದ ಸೋಮವಾರ ರಾತ್ರಿ ಸುಮಾರು 9:30 ವೇಳೆಗೆ ಲಾಡ್ಜ್ಗೆ ಬಂದಿದ್ದ ಮಧು ತೇಜ್ ತಾವು ಒಬ್ಬರೇ ಉಳಿದು ಬೆಳಗ್ಗೆ ಚೆಕ್ಔಟ್ ಮಾಡುವುದಾಗಿ ತಿಳಿಸಿ ರೂಮ್ ಪಡೆದಿದ್ರಂತೆ. ಆದ್ರೆ ಬೆಳಗ್ಗೆ ರೂಮ್ನಿಂದ ಹೊರಬರದ ಹಿನ್ನೆಲೆಯಲ್ಲಿ ಲಾಡ್ಜ್ ಸಿಬ್ಬಂದಿ ಬಾಗಿಲು ತಟ್ಟಿದರೂ ಯಾವುದೇ ಪ್ರತಿಕ್ರಿಯೆ ಬಂದಿರಲಿಲ್ಲ. ಬಳಿಕ ರಾತ್ರಿಯಾದ್ರೂ ಬಾಗಿಲು ತೆರೆಯದ ಹಿನ್ನೆಲೆಯಲ್ಲಿ ಅನುಮಾನಗೊಂಡ ಲಾಡ್ಜ್ ಸಿಬ್ಬಂದಿ ಬಾಗಿಲನ್ನ ತೆರೆದು ನೋಡಿದಾಗ ಮಧು ತೇಜ್ ಅವರು ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಕೂಡಲೇ ಗೌರಿಬಿದನೂರು ನಗರ ಪೊಲೀಸರಿಗೆ ಮಾಹಿತಿ ನೀಡಲಾಗಿದ್ದು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸುಮಂತ್ ಅಂತ ಹೇಳಿ ತೇಜಸ್ ಕಂಫರ್ಟ್ ಇನ್ಚಾರ್ಜ್, ಲಾಡ್ಜ್ ಇನ್ಚಾರ್ಜ್. ಅವರು ನೆನ್ನೆ ಒಬ್ಬರು ಕಸ್ಟಮರ್ ಬಂದಿದ್ರು, ಒಂದು 9-9:30 ಟೈಮಲ್ಲಿ ಸಂಜೆ. ಅವ್ರು ಬಂದು ಈ ಥರ ಸರ್ ಒಂದು ರೂಮ್ ಬೇಕು ಅಂತ ಕೇಳಿದಾಗ ನಾವು ಜನರಲ್ಲಾಗಿ ಎಷ್ಟು ಜನಕ್ಕೆ ಏನಾಗುತ್ತೆ ಅಂತ ಕೇಳಿದೆ, ವಿಚಾರಿಸ್ಬಿಟ್ಟು ಇವಾಗ ಒಬ್ಬರೇ ಇರೋದು ಸರ್, ಇವಾಗ ಕೂತ್ಕೊಂಡು ನಾಳೆ ಬೆಳಗ್ಗೆ ಮಾರ್ನಿಂಗ್ 9 ಗಂಟೆ ಚೆಕ್ಔಟ್ ಆಗ್ತೀವಿ ನಾವು ಸರಿ ಅಂತೇಳಿ ನಾವು ಪ್ರೊಸೀಜರ್ ಏನೈತೆ ಅದ್ರ ಥರನೇ ಆಧಾರ್ ಕಾರ್ಡು ಮತ್ತೆಲ್ಲ ತಗೊಂಡು ವಿಚಾರಿಸ್ಬಿಟ್ಟು ರೂಮ್ ಕೊಟ್ಟು ಇಲ್ಲ ರೆಫರೆನ್ಸ್ ಎಂಟ್ರಿ ಮಾಡಿಕೊಂಡು ಕೊಟ್ಟಾದ್ಮೇಲೆ ರೂಮ್ನು ತೋರಿಸಿ ರೂಮ್ನು ಕೊಟ್ಟಿದ್ದೀವಿ. ಸರಿ ಸರ್ ಆಯಿತು ಅಂತ ರೂಮ್ ತಗೊಂಡು ಇನ್ನು ಬೆಳಿಗ್ಗೆ ಚೆಕ್ಔಟ್ ಟೈಮಲ್ಲಿ ಚೆಕ್ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ಒಂದ್ಸಲ ಹೋಗಿ ಡೋರ್ ಚೆಕ್ ಮಾಡಿದಾಗಲೂ ತೆಗಿಲಿಲ್ಲ. ಮತ್ತೆ ಇನ್ನೂ ಒಂದ್ಸಲ ಹೋಗಿ ಚೆಕ್ ಮಾಡಿದೆ, 1-2 ಅವರ್ ಬಿಟ್ಟು, ಅವಾಗಲೂ ತೆಗಿಲಿಲ್ಲ. ಮತ್ತೆ ಒಂದು 6 ಗಂಟೆ 5:30-6 ಗಂಟೆ ಟೈಮಲ್ಲಿ ಮತ್ತೆ ಒಂದ್ಸಲ ಹೋಗಿ ಚೆಕ್ ಮಾಡಿದಾಗ ಡೌಟ್ ಬಂತು ನನಗೆ. ನಾನು ನಮಗೆ ಫಸ್ಟು ಈ ಥರ ಎಲ್ಲಿ ಸೂಸೈಡ್ ಆಗಿರೋದು ಅಂತ ಡೌಟ್ ಅಷ್ಟೊಂದು ನಮಗೆ ಗೊತ್ತಿರಲಿಲ್ಲ. ಇದೇ ಫಸ್ಟ್ ಟೈಮ್ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಹೇಳ್ತಿಲ್ವಲ್ಲ ಏನೋ ಬೀನ್ಸ್ ಮಾಡಿ ಮಲಗಿರ್ಬೇಕು ಏನೋ ಅಂತೇಳಿ, ಇರ್ಬೋದು ಅಂತೇಳಿ ಡೋರ್ನ ಸ್ವಲ್ಪ ಜಗ್ಗಿ ಓಪನ್ ಮಾಡಿದೆ. ಸಿಂಗಲ್ ಬೋಲ್ಟ್ ಹಾಕಿದ್ರು. ಓಪನ್ ಮಾಡಿದ ತಕ್ಷಣ ನೋಡ್ತೀನಿ ಅವರು ಹ್ಯಾಂಗ್ ಮಾಡ್ಕೊಂಡು ಅಲ್ಲಿಗೆ ಬಂದು ಕೆಳಗಡೆ ಇನ್ಫಾರ್ಮ್ ಮಾಡಿದೆ, ಓನರ್ಗೆ ಫೋನ್ ಮಾಡಿದೆ ಸ್ಟೇಷನ್. ಇನ್ನು ಮೃತದೇಹ ಕಂಡ ಕೂಡಲೇ ಲಾಡ್ಜ್ ಸಿಬ್ಬಂದಿ ಗೌರಿಬಿದನೂರು ನಗರ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಮಧು ತೇಜ್ ಅವರಿಗೆ ವಿವಾಹವಾಗಿದ್ದು 4 ಹಾಗೂ 8 ವರ್ಷದ 2 ಗಂಡು ಮಕ್ಕಳಿದ್ದಾರೆ. ಮನೆಯಲ್ಲಿ ಯಾವುದೇ ಗಲಾಟೆ ಇರಲಿಲ್ಲ ಎಂದು ಮೃತರ ತಂದೆ ತಿಳಿಸಿದ್ದಾರೆ. ಸದ್ಯ ಮೃತದೇಹವನ್ನ ಗೌರಿಬಿದನೂರು ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇನ್ನು ಆತ್ಮಹತ್ಯೆಗೆ ನಿಖರ ಕಾರಣವೇನು ಎಂಬುದು ಸದ್ಯಕ್ಕೆ ತಿಳಿದು ಬಂದಿಲ್ಲ. ಸದ್ಯ ಈ ಸಂಬಂಧ ಗೌರಿಬಿದನೂರು ನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಜೀಲನ್, ಪ್ರಜಾಶಕ್ತಿ ಟಿವಿ, ಗೌರಿಬಿದನೂರು.